ಹ್ಯಾಪಿ ಬುಗುಸುಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ್ ಶರ್ಮಾ, ಟ್ರೆಡಿಷನಲ್ ಡಾಕ್ಟರ್ಸ್ ಕೌನ್ಸಿಲ್ನ ವತಿಯಿಂದ. ನೋಡಿ, ನಿಮ್ಮ ಕಿವಿ ಸೋರ್ತಾ ಇದೆ, ಕಿವಿ ವಾಸನೆ ಬರ್ತಾ ಇದ್ದರೆ, ಕಿವಿಯಲ್ಲಿ ಕುರ ಆಗಿದ್ದರೆ, ಕಿವಿಲಿ ಕಸ ಇದ್ದರೆ, ಕಿವಿ ನೋವಿದ್ದರೆ, ಕಿವಿ ಪಕ್ಕ ಕಪಾಳ ಗುರು ಆಗಿದ್ದರೆ, ಕಿವಿ ಒಳಗೆ ಯಾವುದೇ ರೀತಿಯ ಕಿವಿ ಬಾಧೆಯಿಂದ ನೀವು ನೋವನ್ನು ಅನುಭವಿಸ್ತಾ ಇದ್ದರೆ, ಓಂಕಾಳು, ಮೆಂತ್ಯ, ಬೆಳ್ಳುಳ್ಳಿ ಈ 3 ಮತ್ತು ಕೊಬ್ಬರೆಣ್ಣೆ ಈ 4 ಪದಾರ್ಥಗಳನ್ನು ಇಟ್ಕೊಂಡು ಒಲೆ ಮೇಲೆ ಫಸ್ಟು ನೀವು ಕೊಬ್ಬರಿ ಎಣ್ಣೆಯನ್ನು ಕಾಯಿಸ್ಬೇಕು. ಸ್ವಲ್ಪ ಕಾಯಿಸಿದ ಮೇಲೆ ಓಂಕಾಳನ್ನು ಹಾಕಬೇಕು. ನಂತರ ಸ್ವಲ್ಪ ಮೆಂತ್ಯವನ್ನು ಹಾಕಿ, ನಂತರ ಸ್ವಲ್ಪ 1-2-3 ಬೆಳ್ಳುಳ್ಳಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಆ ಕೊಬ್ಬರಿ ಎಣ್ಣೆಯನ್ನು ಕುದಿಸ್ಬೇಕು. ಕುದಿಸಿದ ಮೇಲೆ ಒಂದು ರೀತಿಯ ತೈಲ ಔಷಧಿ ಅಲ್ಲಿ ಉತ್ಪತ್ತಿ ಆಗುತ್ತದೆ, ಪ್ರಿಪ್ರೇಷನ್ ಆಗುತ್ತದೆ. ಆಗ ಆ ಎಣ್ಣೆ ತಣ್ಣಗಾದ್ಮೇಲೆ ಬೆಚ್ಚಗಿನ ಎಣ್ಣೆಯನ್ನು ನೀವು ನಿಮ್ಮ ಕಿವಿಗೆ 2-3 ಡ್ರಾಪ್ ಬಿಟ್ಟರೆ ಸಾಕು. ಆಗ ನಿಮ್ಮ ಕಿವಿ ನೋವು, ಕಪಾಳ ಗುರು, ಕಿವಿಯೊಳಗಾಗಿರುವಂಥ ಕುರ, ಕಿವಿ ವಾಸನೆ ಬರ್ತಾ ಇರೋದು, ಕಿವಿ ಸೋರ್ತಾ ಇರೋದು, ಕಿವಿ ಸ್ಮೆಲ್ ಬರೋದು, ಕಿವಿಯಲ್ಲಿರುವ ಕಸ ಇವೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಕಿವಿ ಬಾಧೆಯಿಂದ, ಕಿವಿ ನೋವಿನಿಂದ ನೀವು ನಿವಾರಣೆಯನ್ನು ಹೊಂದಬಹುದು. ನೋಡಿ, ಈ ಔಷಧಿಯಿಂದ ನಿಮಗೆ ಬಹಳಷ್ಟು ಕಿವಿಯ ಎಲ್ಲ ಬಾಧೆಗಳನ್ನು ನಿವಾರಿಸ್ಕೊಳ್ಬಹುದು. ಕಿವಿ ಸಿಡ್ತಾ ಇರ್ತದೆ, ಕಿವಿ ಸಿಕ್ಕಾಪಟ್ಟೆ ಸ್ಮೆಲ್ ಬಂದು ಕಿವಿ ಓರ್ತಾ ಇರ್ತವೆ, ವಾಸನೆನೇ ತಡೆಯೋಕ್ಕಾಗ್ತಾ ಇರಲ್ಲ. ಕಪಾಳ ಗುರು ಅಂದರೆ ಕುರ ಆಗಿಬಿಟ್ಟಿರುತ್ತೆ ಕಿವಿ ಒಳಗೆ, ಆಗ ಸಿಕ್ಕಾಪಟ್ಟೆ ಕಿವಿ ನೋವು ಬರುತ್ತೆ. ಆಗ ಆ ಕುರ ಸಹ 2 ಡ್ರಾಪ್ ಎಣ್ಣೆ ಹಾಕಿದ ಮೇಲೆ ನಿಮಗೆ ಆ ಕುರ ಸಹ ಒಡೆದು ಕಿವಿ ಒಳಗಿರುವ ಎಲ್ಲ ಕಿವಿ ಕಸ ಎಲ್ಲ ಸಹ ನಿಮಗೆ ಹೊರಗೆ ಬರ್ತದೆ. ನೋಡಿ, ಇದು ಕಿವಿ ನೋವಿಗೆ, ಕಿವಿಯ ಬಾಧೆಗೆ ಅತ್ಯುತ್ತಮವಾದಂತಹ ಒಂದು ಒಳ್ಳೆಯ ಔಷಧಿ. ಈ ಔಷಧಿಯನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಂಡು ಒಂದು ಸ್ವಲ್ಪ ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ನೀವು ತಕ್ಷಣಕ್ಕೆ ಉಪಯೋಗಿಸ್ಕೊಳ್ಬೋದು ಈ ಔಷಧಿಯನ್ನು. ಆದ್ದರಿಂದ ಒಂದು 20 ಗ್ರಾಮ್ ಕೊಬ್ಬರೆಣ್ಣೆಗೆ ಒಂದು ಸ್ವಲ್ಪ ಓಂಕಾಳು ಇವನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.